Vishwam Vande Jagadguru Hari Om. Welcome, my all beautiful souls. Welcome to Rich World. Everything is energy. Energy is everything. ನನ್ನ ಹೆಸರು ಅಂಜನಿ. ಇವತ್ತು ನಾವು ಬ್ಯೂಟಿಫುಲ್ ಆಗಿ ಟ್ಯಾರೋ ಗೈಡೆನ್ಸ್ನ ನೋಡೋಣ. ಇವತ್ತಿನ ಟಾಪಿಕ್ ಏನು ಅಂದರೆ, ನಿಮ್ಮ ಪಾರ್ಟ್ನರ್ ಕನ್ಫರ್ಮ್ ಆಗಿದೆ, ನೀವು ಇವ್ರನ್ನೇ ಮದುವೆ ಆಗೋದು ಅಂತ ನಿಮ್ಮ ಗಟ್ ಫೀಲಿಂಗ್ ಹೇಳ್ತಿದೆ ಅಲ್ವಾ? ನಿಮ್ಮ ಇನ್ನರ್ ವಾಯ್ಸ್ ಹೇಳ್ತಿದೆ ಕನ್ಫರ್ಮ್ ಆಗಿದೆ. ನೀವು ಕೆಲವೊಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡಿ ಕನ್ಫರ್ಮೇಷನ್ ಮಾಡ್ಕೊಂಡಿದ್ದೀರಾ. ಇನ್ನು ಮುಂದೆ ನಿಮ್ಮ ಲೈಫಲ್ಲಿ ನೀವು ಮದುವೆ ಆಗೋ ವ್ಯಕ್ತಿ ಇವರೇ, ನೀವು ಅಂದರೆ ಜೀವನ ನಡೆಸುವಂತಹ ವ್ಯಕ್ತಿ ಇವರೇ. ಓಕೆನಾ? ಇವರ ಜೊತೆ ಒಂದು ಬ್ಯೂಟಿಫುಲ್ ಫ್ಯೂಚರ್ ಇದೆ ನಿಮ್ಮದು ಅಂತೆಲ್ಲ ನೀವು ತುಂಬ ಕನ್ಫರ್ಮೇಷನ್ನ ಪಡ್ಕೊಂಡಿದ್ದೀರಾ. ಬಟ್ ಆದ್ರೂ ನಿಮ್ಮ ಪಾರ್ಟ್ನರ್ ನಿಮಗೆ ಗೊತ್ತಿದ್ರೂ, ನೀವು ಇವರ ಮುಂದೆ ಇವರ ಲೈಫ್, ಅವರ ಜೊತೆ ನಿಮ್ಮ ಲೈಫ್ ಇರುತ್ತೆ ಅಂತ ಗೊತ್ತಿದ್ರೂ ನೀವು ಕೆಲವೊಂದು ಕಾರಣಗಳಿಂದ ನೋವನ್ನ ಪಡ್ತಿದ್ದೀರಾ, ತೊಂದರೆ ಪಡ್ತಿದ್ದೀರಾ, ಮಾನಸಿಕವಾಗಿ ತುಂಬ ವ್ಯಥೆಯಲ್ಲಿದ್ದೀರಾ ಅಂತ ನಾನಿಲ್ಲಿ ತುಂಬ ಅಬ್ಸರ್ವ್ ಮಾಡ್ತಿದ್ದೀನಿ, ಸೆನ್ಸ್ ಮಾಡ್ತಿದ್ದೀನಿ. ಸೊ ಎಲ್ಲರಿಗೂ ಈ ಒಂದು ವಿಡಿಯೋ ಒಂದು ಹೊಂದಾಣಿಕೆ ಆಗಬೇಕು ಅಂತ ಏನಿಲ್ಲ. ಓಕೆನಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಪಾರ್ಟ್ನರ್ನ ಪಡೆಯೋದಕ್ಕೆ ಕೆಲವೊಂದು ಪ್ರಯತ್ನಗಳನ್ನ ಮಾಡ್ತಿದ್ದೀರಾ ಅಲ್ವಾ ಅಂತ ಹೇಳಿದೆ. ಸೊ ಎಲ್ಲರೂ ಪ್ರಯತ್ನಗಳು ಮಾಡ್ತಿರ್ಬೋದು ಅಥವಾ ಮಾಡ್ದೇನೂ ಇರ್ಬೋದು ಅಲ್ವಾ? ಕುಂಬಳಕಾಯಿ ಕಳ್ಳ ಯಾರು ಅಂದರೆ ಯಾಕೆ ಹೆಗಲು ಮುಟ್ಕೊಂತೀರಾ? ನಿಮಗೆ ವಿಡಿಯೋ ನೋಡಿದ ತಕ್ಷಣ ಅರ್ಥ ಆಗುತ್ತಲ್ವಾ? ಸೊ ಇವಾಗ ನಿಮ್ಮ ಪಾರ್ಟ್ನರ್ ನಿಮಗೆ ಇನ್ನರ್ ವಾಯ್ಸ್ ಹೇಳಿದೆ, ಇವರು ನನ್ನ ಲೈಫ್ ಪಾರ್ಟ್ನರ್ ಅಂತ. ನಿಮ್ಮ ಡ್ರೀಮಲ್ಲಿ ಅವ್ರ ಜೊತೆ ನಿಮಗೆ ಮದುವೆ ಆಗಿರೋದು, ಮಕ್ಕಳಾಗಿರೋದು ಅಥವಾ ಒಂದಾಗಿರೋ ರೀತಿ ಡ್ರೀಮ್ ಬಂದಿರುತ್ತೆ. ಅಥವಾ ಜ್ಯೋತಿಷ್ಯದಲ್ಲಿ ಕೆಲವೊಂದು ಶಾಸ್ತ್ರಗಳಲ್ಲಿ ನ್ಯೂಮರಾಲಜಿ, ಆಶ್ರು, ಹೌದು ಇವರ ನಿಮ್ಮ ಲೈಫ್ ಪಾರ್ಟ್ನರ್, ಮುಂದೆ ನಿಮ್ಮ ಜೊತೆ ಲೈಫ್ ಆಗುತ್ತೆ ಅಂತ ಟ್ಯಾರೋಟಲ್ಲೆಲ್ಲ ನಿಮಗೆ ಪ್ರಿಡಿಕ್ಷನ್ ಸಿಕ್ಕಿದೆ ಅಂಥವ್ರಿಗೋಸ್ಕರ ಇದು. ನಿಮಗೆ ಕನ್ಫರ್ಮ್ ಆಗಿದೆ, ನೀವು ಜ್ಯೋತಿಷ್ಯ ಶಾಸ್ತ್ರ ನೋಡದೇ ಇದ್ರೂ ನಿಮಗೆ ಕನ್ಫರ್ಮ್ ಆಗಿದೆ ಈ ಜನ್ಮಕ್ಕೆ ಇವರೇ ನಮ್ಮ ಲೈಫ್ ಪಾರ್ಟ್ನರ್ ಅಂತ. ಆದ್ರೂ ನೀವು ಇನ್ನೂ ಆ ಪಾರ್ಟ್ನರ್ನ ಪಡ್ಕೊಂಡಿಲ್ಲ, ಇನ್ನೂ ಯಾವುದೋ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ಅನ್ನೋರ್ಗೋಸ್ಕರ ಈ ವಿಡಿಯೋ. ಓಕೆ, ನೀವು ಈ ಒಂದು ವಿಡಿಯೋ ನಿಮಗೆ ಹೊಂದಾಣಿಕೆ ಹಾಕ್ತಿದ್ರೆ ಎಲ್ಲರೂ ಥ್ಯಾಂಕ್ ಯು ಟ್ಯಾರೋಟ್ ಏಂಜಲ್ಸ್ ಅಂತ ಮೆಸೇಜ್ ಮಾಡಿ, ಸೆಂಡ್ ಮಾಡಿ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ, ಬೇಗ ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಳ್ಳಿ. ಓಕೆ, ಇವತ್ತಿನ ಬ್ಯೂಟಿಫುಲ್ ರೀಡಿಂಗ್ ನಿಮ್ಮ ಸಬ್ ಕಾನ್ಷಿಯಸಲ್ಲಿ ಯಾವ ಒಂದು ಮೆಸೇಜ್ ಇದೆ ಅಂತ ನೋಡ್ಬೋದಾಗಿರುತ್ತೆ. ಸೊ ಈ ಬ್ರಾಸ್ಲೈಟ್ ಬಂದು ಒಂದು ನಮ್ಮ ಎನರ್ಜೀಸ್ನ ಬ್ಯಾಲೆನ್ಸ್ ಮಾಡೋ ಅಂಥದ್ದು, ಪ್ಯೂರ್ ಕ್ರಿಸ್ಟಲ್. ಓಕೆನಾ? ಇದು ಡಯಾಬಿಟೀಸ್. ಓಕೆನಾ? ಶುಗರ್, BP, ಹಾಗೆ ನಿಮ್ಮ ವೆಯ್ಟ್ ಗೈನ್ ಆಗಬೇಕಂದ್ರು, ಅಂದರೆ ಇದೊಂದೇ ಬ್ರಾಸ್ಲೈಟ್ ಅಲ್ಲ, ಇದು ರಿಲೇಟೆಡ್ ಏನಿದೆ ಅಂದರೆ ಡಯಾಬಿಟೀಸ್ಗೆ ಅಂತ ಕಂಟ್ರೋಲ್ ಆಗೋದಕ್ಕೆ. ಓಕೆ, ಸೊ ನಿಮ್ಮ ವೆಯ್ಟ್ ಗೈನ್ ಆಗಬೇಕಂದ್ರೆ, ವೆಯ್ಟ್ ಲಾಸ್ ಆಗಬೇಕಂದ್ರೆ, ಓಕೆನಾ, ನೀವು ತುಂಬ ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗಿರಬೇಕಂದ್ರೆ ಅಲ್ವಾ? ಆ್ಯಂಡ್ ಇದು ತುಂಬ ಒಂದು ನಿಮಗೆ ಬ್ಯಾಕ್ ಪೈನ್ ಇರ್ಬೋದು, ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಿರ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು ನಿಮಗೆ ಅಲ್ವಾ? ತುಂಬ ಜನ ಒಂದು ಸೇಮ್ ಪ್ಯಾಟರ್ನ್ ಪ್ರಾಬ್ಲಮ್ನ ಅನುಭವಿಸ್ತಾ ಇರ್ತೀರಾ. ಅಂಥವ್ರಿಗೋಸ್ಕರ ಒಂದು ರೆಮಿಡಿ ಬ್ರಾಸ್ಲೆಟ್ಸ್ ಅವೈಲೇಬಲ್ ಇದೆ ನಮ್ಮಲ್ಲಿ. ನಿಮ್ಮ ಪ್ರಾಬ್ಲಮ್ ಯಾವುದು ಅಂತ ಹೇಳಿದ್ರೆ ಅದಕ್ಕೆ ಸರಿ ಹೋಗುವಂತಹ ಒಂದು 5 to 6 ಕ್ರಿಸ್ಟಲ್ ಮಿಕ್ಸ್ ಒಂದು ಬ್ರಾಸ್ಲೈಟು ನಿಮಗೆ ಸಿಗುತ್ತೆ. ಪ್ಯೂರ್ ಕ್ರಿಸ್ಟಲ್, 100% ವರ್ಜಿನಲ್ ಇರುತ್ತೆ. ಇದು ಲ್ಯಾಬ್ ಸರ್ಟಿಫೈಡ್ ಕೂಡ ಆಗಿದೆ. ಓಕೆನಾ? ಸೊ ನೀವು ಹೇಳ್ಬೋದಾಗಿರುತ್ತೆ ನಿಮಗೆ ಯಾವ ಒಂದು ಎನರ್ಜಿ ಹೀಲ್ ಆಗಬೇಕಾಗಿದೆ ಅಥವಾ ಓಕೆನಾ, ಮನಿ ಬ್ರಾಸ್ಲೈಟು ಸಿಗುತ್ತೆ, ರಿಲೇಶನ್ಶಿಪ್ ಬ್ರಾಸ್ಲೈಟು ಸಿಗುತ್ತೆ. ಇದನ್ನ ಅಡ್ವಾನ್ಸ್ ಬ್ರಾಸ್ಲೈಟ್ಸ್ ಅಂತ ಹೇಳ್ತೀವಿ, ಯಾಕಂದ್ರೆ ನಿಮಗೆ ಇಲ್ಲಿ 5 ರಿಂದ 6 ಕ್ರಿಸ್ಟಲ್ ಸ್ಟೋನ್ಸ್ ಮಿಕ್ಸ್ ಆಗಿರುತ್ತೆ. ಓಕೆನಾ? ಆ ರೀತಿ ಆಗಿರುತ್ತೆ. ಚಕ್ರಾಸ್ದು ಬ್ರಾಸ್ಲೈಟ್, ಸೊ 7 ಚಕ್ರಾಸ್ ಮಿಕ್ಸ್ ಬ್ರಾಸ್ಲೈಟ್ ನೀವು ಹಾಕೊಂಡಿದ್ದೀರಾ ಅಂದ್ರೆ ಚಕ್ರಾಸ್ ಆಟೋಮೆಟಿಕಲಿ ಬ್ಲಾಕ್ ಆಗಿದೆ ಅಂದ್ರೆ ಅದು ಕ್ಲಿಯರ್ ಆಗುತ್ತೆ. ಓಕೆ, ಆ ರೀತಿ ಆಗಿರುತ್ತೆ. ನೋಡೋಣ, ಏಂಜಲ್ಸ್ ಪ್ಲೀಸ್ ಗೈಡ್ ಮಾಡಿ. ಪಾರ್ಟ್ನರ್ ಕನ್ಫರ್ಮ್ ಆಗಿದ್ರೂ, ಲೈಫ್ ಪಾರ್ಟ್ನರ್ ಕನ್ಫರ್ಮ್ ಆಗಿದ್ರೂ ಯಾಕೆ ಇಷ್ಟೊಂದು ಮಾನಸಿಕ ಒತ್ತಡ, ನೆಮ್ಮದಿ ಇಲ್ಲದೆ ಇರುವಂಥದ್ದು ಅಲ್ವಾ? ನೋಡೋಣ. ಸೊ ತುಂಬ ಚೆನ್ನಾಗಿಲ್ಲಿ ಕಾರ್ಡ್ಸ್ನ ಕಲೆಕ್ಟ್ ಮಾಡ್ತಿದ್ದೀರಾ ಅಲ್ವಾ? ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಳ್ತಿದ್ದೀರಾ ಅಲ್ವಾ? ಸೊ ಎಸ್, ಸೊ ಇಲ್ಲಿ ನೋಡಿ, ಇಲ್ಲಿ 4 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ. ಓಕೆನಾ? ಪೊಸಿಸಿವ್ನೆಸ್ ಅಂತ. ಓಕೆನಾ? ಸೊ ಅಂದರೆ ಈ ವ್ಯಕ್ತಿ ಏನು ಮಾಡ್ತಿದ್ದಾನೆ,
ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಮನಿನ ಇಲ್ಲಿ ಫೀಲಿಂಗ್ಸ್ನ ನೀವು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಅಲ್ವಾ? ಸೊ ನಿಮಗೆ ಕನ್ಫರ್ಮ್ ಆಗಿದೆ ನಿಮ್ಮ ಪಾರ್ಟ್ನರ್ ಇವರೇ ಅಂತ. ನೀವು ಫ್ಯೂಚರ್ ನೋಡ್ಕೊಂಡಿದ್ದೀರಾ. ಬಟ್ ನಿಮ್ಮ ಪಾರ್ಟ್ನರ್ಗೆ ಗೊತ್ತಿಲ್ಲ. ಬಿಕಾಸ್ ಅವರು ಸ್ಪಿರಿಚುವಲಿ ಅಷ್ಟೊಂದು ಅವೇಕನ್ ಆಗಿಲ್ಲ. ಅವ್ರಿಗೆ ಯಾವುದೇ ಒಂದು ಗೈಡೆನ್ಸ್ ಇಲ್ಲ. ಅವರು ಈ ಒಂದು ಟ್ಯಾರೋ ವರ್ಲ್ಡ್ ಆಗಿರ್ಬೋದು, ಜ್ಯೋತಿಷ್ಯ ಆಗಿರ್ಬೋದು, ಅದ್ಯಾವುದು ನಂಬುವಂತಹ ವ್ಯಕ್ತಿಗಳಲ್ಲ. ಇನ್ನು ಅದನ್ನ ಅವರು ಅಷ್ಟು ಚೆನ್ನಾಗಿ ನಂಬುವ ಅಂತ ಒಂದು ಟೈಮ್ ಇನ್ನೂ ಬಂದಿಲ್ಲ ಅವರಿಗೆ. ಎಷ್ಟೋ ಅಷ್ಟೇ ಈಸಿಯಾಗಿ ತಗೊಳ್ತಾರೆ ಅಷ್ಟೇ. ಓಕೆನಾ? ಅದನ್ನ ನಾವಿಲ್ಲಿ ನೋಡ್ತಿದ್ದೀವಿ. ಓಕೆ, ಸೊ ನಿಮ್ಮಲ್ಲಿ ಏನಾಗಿದೆ ಅಂದ್ರೆ ಇದು ನಿಮ್ಮ ಒಂದು ವಸ್ತು, ನಿಮ್ಮ ಒಂದು ವ್ಯಕ್ತಿ ಅಂತ ಕನ್ಫರ್ಮ್ ಆದ್ಮೇಲೆ, ಕನ್ಫರ್ಮ್ ಆಗದೆ ಇದ್ದಿದ್ರೆ ನೀವು ತುಂಬಾ ಈಸಿಯಾಗಿ ತಗೊಳ್ತಿದ್ರಿ ಅನ್ಕೊಳ್ತೀನಿ. ಕನ್ಫರ್ಮ್ ಆದ್ಮೇಲೆ ನಿಮ್ಮ ಮನ್ಸು ಹೇಳಿದ ನಂತರ ಏನಾಗ್ತಿದೆ ಇಲ್ಲಿ ಅಂದ್ರೆ ನಿಮ್ಮ ಎಮೋಷನ್ಸ್ ಇಲ್ಲಿ ಡಬಲ್ ಆಗಿದೆ. ಯು ಕಾಂಟ್ ಕಂಟ್ರೋಲ್. ಈ ವ್ಯಕ್ತಿ ನೋಡಿ ಲಾಕ್ ಮಾಡಿದೆ. ಮನಿನ ವೇಸ್ಟ್ ಮಾಡ್ದಿರಾ, ಖರ್ಚು ಮಾಡ್ದಿರಾ ಲಾಕ್ ಮಾಡಿದೆ. ಸೊ ನಿಮ್ಮ ಪ್ರೀತಿನ ಬೇರೆಯವ್ರಿಗೆ ಕೊಡ್ದಿರಾ, ನಿಮ್ಗೆ ಒಳ್ಳೆ ಒಳ್ಳೆ ಆಫರ್, ಅವಕಾಶಗಳು, ಅರೇಂಜ್ ಮ್ಯಾರೇಜ್ ಪ್ರಪೋಸಲ್ಸ್, ಬೇರೆ ಒಂದು ಪ್ರಪೋಸಲ್ಸ್ ಎಲ್ಲ ಬಂದ್ರು ಇಲ್ಲಿ ಓಕೆನಾ, ಯಾವುದರ ಕಡೆನೋ ನೀವು ನಿಮ್ಮ ಇಂಟೆನ್ಷನ್, ನಿಮ್ಮ ಒಂದು ಲವ್ ಎನರ್ಜಿನ ಸ್ಪ್ರೆಡ್ ಮಾಡ್ದಿರಾ. ಏನ್ ಮಾಡ್ತಿದ್ದೀರಾ? ಆ ವ್ಯಕ್ತಿ ಮೇಲೇನೆ ಪ್ರೆಷರ್ ಆಗ್ತಿದ್ದೀರಾ. ಅವ್ರ ಜೊತೆ ಮಾತಾಡದೇ ಇರ್ಲಿ, ನೀವು ಪ್ರೀತಿ ಮಾಡ್ತಿರ್ಲಿ, ಪ್ರೀತಿ ಮಾಡದೇ ಇರ್ಲಿ, ನೀವು ನಿಮ್ಮ ಇನ್ನರ್ ವಾಯ್ಸ್, ನಿಮ್ಮ ಒಂದು ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ಲಿ ನೀವು ಈ ಜೀವನ ಆ ವ್ಯಕ್ತಿಗೆ ಸೀಮಿತ ಅಂತ ಇಲ್ಲಿ ಲಾಕ್ ಮಾಡಿ ಕೂತ್ಕೊಂಡಿದ್ದೀರಾ. ನೀವು ಎಷ್ಟು ಪ್ರೆಷರ್ ಕೊಡ್ತಿದ್ದೀರಾ ಅಂದ್ರೆ ನೀವು ತುಂಬಾ ನೋವ್ತಿದ್ದೀರಾ. ನೀವು ಎಷ್ಟು ನೋವ್ತಿದ್ದೀರಾ ಅಂದ್ರೆ ಸದ್ಯಕ್ಕೆ ಅವರು ನಿಮ್ಗೆ ಸಿಗುವಂತಹ ಅವಕಾಶಗಳು ತುಂಬಾ ದೂರದಲ್ಲಿದ್ರೂನು ಯು ಕಾಂಟ್ ವೇಟ್. ನಿಮ್ಮಿಂದ ವೇಟ್ ಮಾಡೋದಕ್ಕೆ ಆಗ್ತಿಲ್ಲ ಇಲ್ಲಿ ಅಲ್ವಾ? ಅದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆನಾ? ನೀವು ಕಂಟ್ರೋಲ್ ಮಾಡಿದಷ್ಟು ನಿಮ್ಮ ಫೀಲಿಂಗ್ಸು, ನೀವು ಆಸೆಗಳನ್ನ ಜಾಸ್ತಿ ಮಾಡಿದಷ್ಟು ಇಲ್ಲೇನಾಗ್ತಿದೆ, ನಿಮ್ಮ ಹೆಲ್ತ್ ಪ್ರಾಬ್ಲಮ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆನಾ? ನಿಮ್ಮ ಹೊರಗಡೆ ಕೆಲಸಗಳು, ನಿಮ್ಮ ಕೆರಿಯರ್ ಪರವಾಗಿ ಆಗ್ಬೇಕಾದಂತಹ ಕೆಲಸಗಳು, ಮನಿ ವಿಚಾರದ ಕೆಲಸಗಳು ಲಾಕ್ ಆಗೋದನ್ನ, ಓಕೆನಾ, ನಿಮ್ಗೆ ಇಲ್ಲಿ ಬೇರೆದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವಕಾಶಗಳೇ ಬರ್ತಾ ಇಲ್ಲ. ತಲೆ ಮೇಲೆ ಪೆಂಟಿಕಲ್ಸ್ ಇದೆ ನೋಡಿ, ತಲೆ ತುಂಬಾ ಆ ಒಂದು ಜಪ ಜ್ಞಾನನೇ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಾ. ಅದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆ, ದ ಚಾರಿಟ್ ಕಾರ್ಡ್ ಏನ್ ಹೇಳುತ್ತಂದ್ರೆ ಯು ಹ್ಯಾವ್ ಸಕ್ಸಸ್ ಇನ್ ದ ಫೇಸ್ ಆಫ್ ಡಿಫಿಕಲ್ಟಿ ಅಂತ. ಕಷ್ಟದಲ್ಲೂ ಸಕ್ಸಸ್ ಸಿಗುತ್ತೆ. ಓಕೆನಾ? ಕಷ್ಟ ಈಗ ಸದ್ಯಕ್ಕೆ ಇಲ್ಲಿ ಬ್ಲಾಕ್ ಅನಿಮಲ್ ಒಂದಿದೆ, ವೈಟ್ ಅನಿಮಲ್ ಒಂದಿದೆ ಅಲ್ವಾ? ಸದ್ಯಕ್ಕೆ ಕಷ್ಟ ಇದೆ. ಬಟ್ ಚಾರಿಟ್, ಎಲ್ಲರೂ ಅನ್ಕೊಳ್ತಾರೆ ರಥ ಕಟ್ಟಿರುವ ಈ ಅನಿಮಲ್ಸ್ ಯಾವ ಕಡೆ ಹೋದ್ರೆ ರಥ ಹಾಗೆ ಹೋಗುತ್ತೆ ಅಂತ ಅಲ್ವಾ? ಬಟ್ ಅಲ್ಲ, ಈ ವ್ಯಕ್ತಿ ಯಾವ ಡೈರೆಕ್ಷನ್ ಕಡೆ ಹೋಗ್ಬೇಕು ಅನ್ಕೊಳ್ತಾನೋ ಆ ಕಡೆಗೆ ಈ ರಥ ಅನ್ನೋದು ಮೂವ್ ಆಗುತ್ತೆ. ಸೊ ನೀವು ಪಾಸಿಟಿವಿಟಿನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮ್ಮ ರಥ ಪಾಸಿಟಿವ್ ಕಡೆ ಹೋಗುತ್ತೆ, ವೈಟ್ ಅನಿಮಲ್ ಕಡೆ. ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡ್ತಿದ್ರೆ ಮನಸ್ಸಲ್ಲಿ ನಿಮ್ಮ ಒಳಗಡೆ ಯಾವ ವಾಯ್ಸ್ ಕೇಳಿಸ್ತಿದೆ ಅದ ಅನ್ಕೊಳ್ಳಿ. ಮೇಲೆ ನಾನು ಪಾಸಿಟಿವ್ ಇದ್ದೀನಿ ಅಲ್ಲ, ಒಳಗಡೆ ನಿಮ್ಮ ಆನ್ಸರ್ ಮನಸ್ಪೂರ್ವಕವಾಗಿ ಒಪ್ಕೊಳ್ಳಿ. ನೆಗೆಟಿವ್ ಆಗಿ ಅವ್ರನ್ನ ಅನುಮಾನ ಪಡೋದು, ಡೌಟ್ ಪಡೋದು ಅಲ್ವಾ, ಹಾಗಿದ್ದಾಗ ನೆಗೆಟಿವ್ ಕಡೆ ಹೋಗುತ್ತೆ ರಥ. ಓಕೆ, ಬಟ್ ಸಕ್ಸಸ್ ಕನ್ಫರ್ಮ್. ನೀವು ಅನ್ಕೊಂಡಿರೋದು ನಿಜ. 7 ಇದೆ ಇಲ್ಲಿ. ಜುಲೈ ಮುಗ್ದ ನಂತರ ಒಂದು ಭಾರಿ ಬದಲಾವಣೆನ, ಇಂಟರ್ವೆಲ್ ನಂತರ ಸಿನಿಮಾ ಒಂದು ಸೀನ್ಸ್ ಚೇಂಜ್ ಆಗ್ಬಿಡುತ್ತೆ, ಸ್ಟೋರಿನೇ ಚೇಂಜ್ ಆಗ್ಬಿಡುತ್ತಲ್ವಾ? ಅಂಥದ್ದು ನಿಮ್ಮ ಲೈಫಲ್ಲಿ ಜುಲೈನ ನಂತರ ಇದೆ ಅಂತ ಚಾರಿಟ್ ಕಾರ್ಡ್ ನಿಮ್ಗೆ ಇಲ್ಲಿ ಮೆಸೇಜ್ನ ಕೊಡ್ತಿದೆ ನೋಡಿ. ಕಿಂಗ್ ಆಫ್ ಕಪ್ಸ್. ಓಕೆನಾ? ಸಪೋರ್ಟ್ ಯುವರ್ ಸೆಲ್ಫ್ ಬಿಫೋರ್ ಯು ಕ್ಯಾನ್ ಸಪೋರ್ಟ್ ಅದರ್ಸ್ ಅಂತ ಅಂದ್ಬಿಟ್ಟು. ಓಕೆನಾ? ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ನೀವು ಎಮೋಷನಲಿ ಕುಗ್ಗಬಾರ್ದು, ಎಮೋಷನಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಹೇಳುತ್ತೆ. ನೀವು ಕಿಂಗ್ ಆಗಿರ್ಬೋದು ಅಥವಾ ಕ್ವೀನ್ ಆಗಿರ್ಬೋದು, ಸ್ಟ್ರಾಂಗ್ ಡಿಸಿಷನ್ ನಿಮ್ಮ ಲೈಫಲ್ಲಿ, ನಿಮ್ಮ ಬೆಳವಣಿಗೆ ಬಗ್ಗೆ, ನಿಮ್ಮ ಕೆರಿಯರ್ ಬಗ್ಗೆ, ನಿಮ್ಮ ಮನಿ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಬ್ಯೂಟಿ ಬಗ್ಗೆ, ನಿಮ್ಮ ಒಂದು ಮೈಂಡ್ ಬಗ್ಗೆ ನೀವು ಕಂಟ್ರೋಲ್ ಮಾಡಿಕೊಂಡು ಎಮೋಷನಲಿ ಕುಗ್ಗದಿರ ನೀವು ಸ್ಟ್ರಾಂಗ್ ಆಗಬೇಕು. ಸಪೋರ್ಟ್ ಯುವರ್ ಸೆಲ್ಫ್ ಅಂತಂದ್ಬಿಟ್ಟು ನಂತರನೇ ನಿಮಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬದಲಾವಣೆ ಬರೋದು. ನೀವೇ ಸರಿಯಾಗಿ ಬದಲಾಗ್ದಿರಾ ನಿಮ್ಮ ಪಾರ್ಟ್ನರ್ ಇರುವಂತಹ ಕಷ್ಟಗಳಿಂದ ಅವ್ರನ್ನ ಹೊರಗಡೆ ತರ್ತೀನಿ, ಅವರೊಂದು
ಏನದು ಪ್ರಜ್ಞೆ ಇಲ್ದಿರೋ ಒಂದು ಜೀವನದಲ್ಲಿದ್ದಾರೆ. ಕಂಫರ್ಟಬಲ್ ಅಲ್ದಿರೋ ಒಂದು ಜೀವನದಲ್ಲಿದ್ದಾರೆ. ಸಮಾಜದ ಕಟ್ಟುಪಾಡುಗಳಿಗೆ ಏನೋ ಒಂದು ಹಿಪ್ನೋಟೈಸ್ ಆಗಿ, ಏನೋ ಒಂದು ಬ್ಲಾಕ್ ಮ್ಯಾಜಿಕ್ಕೋ ಏನೋ ಒಂದು ಆಗಿ ಓಕೆನಾ, ಅವರು ಜೀವನದಲ್ಲಿ ಒಂದು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ಟಿದ್ದಾರೆ. ಅವ್ರ ಲೈಫ್‌ನ ಎಂಜಾಯ್ ಮಾಡ್ತಿಲ್ಲ. ಅವರು ಒಂದು ರಾಂಗ್ ದಾರಿದಲ್ಲಿ, ರಾಂಗ್ ರೂಟಲ್ಲಿದ್ದಾರೆ. ಅದು ಅವ್ರಿಗೆ ಒಳ್ಳೇದಲ್ಲ. ಅವ್ರನ್ನ ನಾನು ಸರಿ ಮಾಡ್ತೀನಿ. ನೋ, ಫಸ್ಟ್ ನೀನು ಸರಿಯಾಗಬೇಕು ಅಂತಂದ್ಬಿಟ್ಟು ಕಿಂಗ್ ಆಫ್ ಕಪ್ಸ್ ಹೇಳ್ತಿದೆ. ನೀನು ಸರಿಯಾದ್ರೆ ನಿನ್ನನ್ನ ನೋಡಿ ಅವರು ನೀನೇ ಸರಿಯಾಗಿಲ್ಲ, ನೀನೇ ಒಂದು ಜಾಬ್ ತಗೊಂಡಿಲ್ಲ, ನನ್ನ ಜಾಬ್ ಬಗ್ಗೆ ಮಾತಾಡ್ತೀಯ, ನಿಂದೆ ಹೆಲ್ತ್ ಸರಿ ಇಲ್ಲ, ಅನ್‌ಹೆಲ್ತಿ ಹ್ಯಾಬಿಟ್ಸ್ ನಿಂದು, ನನ್ನ ಹೆಲ್ತ್ ಬಗ್ಗೆ ಮಾತಾಡ್ತೀಯ ಅನ್ನೋ ಒಂದು ಡಿಸಿಷನ್ ಬರುತ್ತೆ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಓಕೆ. ನೆಕ್ಸ್ಟ್ ಕಾರ್ಡಲ್ಲಿ ನೋಡಿ, ಇಲ್ಲಿ ಟೂ ಆಫ್ ವಾಂಡ್ಸ್ ಬರುತ್ತೆ. ಬಿಲೀವ್ ಇನ್ ಯುವರ್ ಪರ್ಸನಲ್ ಪವರ್ ಅಂತ ಬಂದಿದೆ. ಸೊ ಯೂನಿವರ್ಸ್ ಕೈಯಲ್ಲಿದೆ ಈ ವ್ಯಕ್ತಿಗೆ ನೋಡಿ, ಅಲ್ವಾ? ಯೂನಿವರ್ಸ್ ಜ್ಞಾನ, ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡುತ್ತೆ ಅಲ್ವಾ? ಟೂ ಇದೆ, ಫುಲ್ ಮೂನ್ ಎನರ್ಜಿ. ನಿಮ್ಮ ಎನರ್ಜೀಸು ಬದಲಾಗುತ್ತೆ. ನಿಮಗೆ ತಿಂಗಳು ಪೂರ್ತಿ ಅವರಿಂದ ಪಾಸಿಟಿವ್ ರೆಸ್ಪಾನ್ಸ್ ಬರದೇ ಇರಲಿ, ಫುಲ್ ಮೂನ್ ಅಂದರೆ ಹುಣ್ಣಿಮೆ ಅಂತ ಹೇಳ್ತೀವಲ್ಲ, ಅವಾಗ ಎನರ್ಜೀಸು ಬದಲಾಗೋದನ್ನು ನಾನು ಇಲ್ಲಿ ನೋಡ್ತೀನಿ. ಓಕೆನಾ? ಸೊ ಇಲ್ಲಿ ಕೂಡ ಥಿಂಕಿಂಗ್, ನಾನೇನಾದರೂ ರಾಂಗ್ ಪ್ರೆಡಿಕ್ಷನ್ ತಗೊಂಡಿದ್ದೀನಾ, ಹೀಗೆಲ್ಲ ಇದೆ ಪರಿಸ್ಥಿತಿ. ಆ ವ್ಯಕ್ತಿ ನನಗೆ ಸಿಗ್ತಾರಾ? ಇನ್ನೂ ಯೋಚನೆ ಮಾಡ್ತಿದ್ದೀರಾ? ಆಕ್ಷನ್ ತಗೊಳ್ಳೋದಕ್ಕೆ ಆ ಕಡೆಯಿಂದ ರಿಯಾಕ್ಷನ್ ಇಲ್ಲ ಅಲ್ವಾ ಪಾಸಿಟಿವ್ ಆಗಿ. ಅದಕ್ಕೆ ಇನ್ನು ಬೇರೆ ಯಾವುದೋ ಇದರ ಪಾರ್ಟ್ನರು, ನನಗೆ ಬೇರೆ ಪಾರ್ಟ್ನರ್ ಬೇಕಾಗಿಲ್ಲ, ಈ ಜೀವನ ಹೀಗೆ ಒಂಟಿಯಾಗಿದ್ಬಿಡ್ಲಿ, ನಂಗೆ ಬೇಕಾದರೆ ಇವರೇ ಬೇಕು ಅನ್ನೋ ಒಂದು ಡಿಸಿಷನ್ನಲ್ಲಿ. ಓಕೆನಾ? ನಂಬಿಕೆ ಇದೆ, ಕಾನ್ಫಿಡೆಂಟ್ ಇದೆ, ಬಟ್ ಅಲ್ಲಲ್ಲಿ ಡೌಟ್ ಬರುವಂತಹ ಒಂದು ಸನ್ನಿವೇಶನ ಈ ಕಾರ್ಡ್ ತೋರಿಸುತ್ತೆ. ಓಕೆ. ಸೊ ಇಲ್ಲಿ ಡೆತ್ ಕಾರ್ಡ್ ರಿವರ್ಸ್ ಬಂದಿದೆ. ಓಕೆ. ಸೊ ನಾನು ಎರಡರ ಒಂದು ಮಿಕ್ಸ್ ಬಗ್ಗೆ ನಾನು ಇಲ್ಲಿ ಗೆಸ್ ಮಾಡ್ತಿದ್ದೀನಿ, ಅಂದರೆ ಸೆನ್ಸ್ ಆಗ್ತಿದೆ ನನಗೆ ಇಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ಸ್ಟೆಪ್ಸ್, ಜಸ್ಟಿಸ್, ಬಿಲೀವ್ ಇನ್ ಯುವರ್ ಪರ್ಸನಲ್ ಪವರ್ ಅಂತ ಇದೆ. ಸೊ ಇದರಲ್ಲಿ ನೀವು ಡೌಟ್ ಬೀಳೋದ್ರಿಂದ, ಡೆತ್ ಕಾರ್ಡ್ ಮೀನ್ಸ್ ಹೊಸ ಚಿಗುರು ಅಂತ ಹೇಳ್ತೀವಿ. ಅಂದರೆ ಡೆತ್ ಅಂದರೆ ತೊಂದರೆ ಕೊಡುವಂಥದ್ದು ಕಾರ್ಡ್ ಅಲ್ಲ, ಇದು ಬದಲಾವಣೆ ಲೈಫಲ್ಲಿ ಅಂತ ಹೇಳೋ ಕಾರ್ಡು. ಈ ವ್ಯಕ್ತಿ ಯುದ್ಧ ಮಾಡಿ ಗೆಲ್ತಾನೆ. ಒಂದು 75% ಯುದ್ಧ ಆಗ್ಬಿಟ್ಟಿದೆ, ಅವ್ನು ಗೆದ್ದಿರೋದು ಅವನಿಗೆ ಕನ್ಫರ್ಮ್ ಆಗುತ್ತೆ. ಬಟ್ ಸಡನ್ ಆಗಿ ಒಂದ್ಸಲ ಅವ್ನ ಸುತ್ತು ಪ್ರಪಂಚನ ನೋಡಿದಾಗ, ಯುದ್ಧದಲ್ಲಿ ನಾನೇನೋ ಗೆದ್ದಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ಬಟ್ ನನ್ನ ದೇಶದ ಪ್ರಜೆಗಳು ಫಿನಿಶ್, ಆಪೋಸಿಟ್ ದೇಶದ ಪ್ರಜೆಗಳು ಫಿನಿಶ್ ಅಲ್ವಾ? ಎಲ್ಲರೂ ಚೆನ್ನಾಗಿದ್ರೆ ಚೆನ್ನಾಗಿದ್ದು, ಯುದ್ಧದಿಂದನೇ ಶಾಂತಿನ ಹುಡುಕೋದಾದ್ರೆ ಯುದ್ಧದಲ್ಲಿ ಇಷ್ಟೊಂದು ಸಾವು ನೋವಾ ಅಂತ ಒಂದು ಜ್ಞಾನೋದಯ ಆಗುತ್ತೆ ಯುದ್ಧದ ನಂತರ, ಆ ರಕ್ತಪಾತದ ನಂತರ. ಜ್ಞಾನೋದಯ ಆಯಿತು ಅಂದರೆ ಹೊಸ ಚಿಗುರು, ಸನ್ ಎನರ್ಜಿ. ಆ ಒಂದು ಹಿಂಸೆಗೆ ಸೋಲ್ತಾನೆ. ನೀವು ಆ ಒಂದು ನೋವಿದೆ ಅಲ್ವಾ, ಈಗ ನೀವು ಪ್ರೆಸೆಂಟ್ ಅನುಭವಿಸ್ತಾ ಇರೋ ನೋವು, ಇದು ಸೋತು ನಿಮ್ಮ ಲೈಫಲ್ಲಿ ಬ್ಯೂಟಿಫುಲ್ ಹೊಸ ಚಿಗುರು ಗಳಿಗೆಗಳು ಬರೋದಿಕ್ಕೆ ಈ ಒಂದು ಕಾರ್ಡ್ ನಿಮಗೆ ಅಡ್ಡಿಯಾಗುತ್ತೆ. ನಿಮ್ಮ ಥಿಂಕಿಂಗ್ ಪ್ರೋಸೆಸ್, ಥಾಟ್ ಪ್ರೋಸೆಸ್, ನೀವು ಡೌಟ್ ಬಿದ್ದ ಪ್ರತಿ ಸಾರಿ ನಿಮ್ಮ ಕಷ್ಟಗಳೆಲ್ಲ ಹೋಗಿ ಹೊಸ ಚಿಗುರು ಬರುವಂಥದ್ದು. ಅವನು ಯುದ್ಧ ಒಂದು ಇದನ್ನ ಬಿಟ್ಟು ಶಾಂತಿ ಕಡೆ ಹೋಗುವಂಥದ್ದು. ಸೊ ನೀವು ನೋವನ್ನ ಬಿಟ್ಟು ಸಂತೋಷದ ಕಡೆ ಹೋಗುವಂಥದ್ದು. ಈ ಕಾರ್ಡ್ ರಿವರ್ಸ್ ಬಂದಿದೆ ಅಂದ್ರೆ ನೀವು ಇಲ್ಲಿ ಪಾಸಿಟಿವ್ಗಿಂತ ನೆಗೆಟಿವ್ ಜಾಸ್ತಿ ಹೋಗ್ಬಿಡ್ತಿದ್ದೀರಾ. ಓಕೆನಾ? ನಿಮ್ಗೆ ಗೊತ್ತಿರೋ ಪ್ರತಿಯೊಂದು, ಡಿವೈನ್ ಕೊಟ್ಟಿರೋ ಪ್ರತಿಯೊಂದು ಈ ಬ್ಲೆಸ್ಸಿಂಗ್ಸ್ನ ಅನುಮಾನಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಸಮಥಿಂಗ್ ನೀವು ಕೆಲವೊಂದನ್ನ ಬೈ ಮಾಡಿದ್ದೀರಾ, ನಿಮ್ಮ ಸಬ್ ಕಾನ್ಷಿಯಸ್ ಆನ್ಸರ್ನ ತಿಳ್ಕೊಳ್ಳೋದಿಕ್ಕೆ. ಅದೆಲ್ಲ ರಾಂಗ್ ಅಂತ ಅದ್ರ ಮೇಲೆನೆ ಡೌಟ್ ಬಿದ್ದು ನೀವು ಪೇ ಮಾಡಿ ಪ್ರೆಡಿಕ್ಷನ್ ತಗೊಂಡಿರೋದ್ರ ಮೇಲೆ ಓಕೆನಾ, ಅನುಮಾನ ಬಿದ್ದು ಬೇಗ ಅವ್ರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬರೋದು ಕೂಡ ಡಿಲೇ ಆಗ್ತಿದೆ. ಆ ಒಂದು ಎನರ್ಜಿ ನನಗೆ ಇಲ್ಲಿ ಕನೆಕ್ಟ್ ಆಗಿದೆ. ಮೇಲೆ ಪಾಸಿಟಿವ್ ಅಲ್ಲ, ಒಳಗಡೆಯಿಂದ ಪಾಸಿಟಿವ್ ಬಂದಾಗ ಈ ಕಾರ್ಡು ಸ್ಟ್ರೈಟ್ ಆಗುತ್ತೆ. ನಿಮ್ಮ ಕಷ್ಟ ಮುಗಿದು ಸಂತೋಷ ಬರುತ್ತೆ. ನೀವು ಯಾವಾಗ ಒಳಗಡೆ ನೋವು ಪಟ್ಕೊಂಡು ನೀವು ಒಂದು ಏನದು ನಿಮ್ಮ ಪ್ರಾಬ್ಲಮ್ಸ್ನ ಮತ್ತಷ್ಟು ಎನರ್ಜಿನ ಜಾಸ್ತಿ ಮಾಡ್ತಾ ಹೋದಷ್ಟು, ದೇರ್ ಆರ್ 2 ವಾಂಡ್ಸ್ ಇದೆ ನೋಡಿ ಇಲ್ಲಿ. ಒಂದು ವಾಂಡ್ ಯಾವ ವಾಂಡ್ ಮೇಲೆ ಅಂದರೆ ಡಿಸಿಷನ್ ತಗೊಳ್ತಿದ್ದಾರೆ ಅದು ದೊಡ್ಡದಾಗಿದೆ, ಇದು ಚಿಕ್ಕದಾಗಿದೆ. ದೊಡ್ಡದಾಗಿದೆ ಅಂದರೆ ಇದು ಪಾಸಿಟಿವಾ ನೆಗೆಟಿವಾ, ಅವ್ರು ನಿಮ್ಮ ಫ್ಯೂಚರ್ ಯೂನಿವರ್ಸ್ನ ನಂಬ್ತಿದ್ದೀರಾ ನಂಬ್ತಿಲ್ವಾ, ಇದ ಅಂತ ಅಂದ್ಬಿಟ್ಟು. ಸೊ ನೀವು ಇವಾಗ ಸದ್ಯಕ್ಕೆ ನಿಮ್ಮ ಇನ್ನರ್ ವಾಯ್ಸ್ನ ಕೇಳಿ, ಯಾವ ಒಂದು ಕನ್ಫರ್ಮೇಶನ್ ನೀವು ಅನ್ಕೊಳ್ತಿದ್ದೀರಾ ಸದ್ಯಕ್ಕೆ ಕಾನ್ಷಿಯಸ್ಲಿ, ಆ ಒಂದು ವಿಷಯ
ನಿಮಗೆ ಬೇಗ ಲೈಫಲ್ಲಿ ಬೆಳಕು ಬರಬೇಕಾ ಅಥವಾ ಡಿಲೇ ಆಗಿ ಬರಬೇಕಾ? ಓಕೆ. ಸೊ ಕರೆಕ್ಟಾಗಿ ನಿಮಗೆ 2026ಗೆ ಮದುವೆ ಆಗುತ್ತೆ ಅಥವಾ ಮನೆ ಕಟ್ತೀರಾ ಅಥವಾ ಲವ್ ಆಗುತ್ತೆ, ಆ ಹುಡುಗಿ ಬರ್ತಾಳೆ, ಏನೋ ಒಂದು ಗುಡ್ ನ್ಯೂಸ್ ಹೇಳ್ಬಿಟ್ಟಿರ್ತಾರೆ ಅನ್ಕೊಳ್ಳಿ ಜ್ಯೋತಿಷ್ಯಗಳು. ನೀವು ಆ ಟೈಮ್ಗೆ ಅದನ್ನ ರಿಸೀವ್ ಮಾಡ್ಕೊಳ್ಳೋ ಎನರ್ಜಿಯಲ್ಲಿ ನೀವು ಇಲ್ಲ ಅಂದ್ರೆ ಬರೋದು ಕೂಡ ಬರೋದಿಲ್ಲ. ಓಕೆನಾ? ನೆಕ್ಸ್ಟ್ ಮತ್ತೆ 2026 ಬರೋದಿಲ್ಲ ಅನ್ಕೊಳ್ಳಿ, ಬಟ್ ಸೇಮ್ ಇಯರ್ 2+2+6 ಅಂದ್ರೆ 1 ಬರುತ್ತೆ. ಸೊ 1 ಇಯರ್ ಮತ್ತೆ ಯಾವಾಗ ಬರುತ್ತೋ ಅಲ್ಲಿವರೆಗೂ ವೇಟ್ ಮಾಡಬೇಕಾಗಿರುತ್ತೆ ಅಂತ ಒಂದು ಎನರ್ಜಿನ ನಾವಿಲ್ಲಿ ನೋಡ್ಬೋದು. ಓಕೆ. ಸೊ ನೆಕ್ಸ್ಟ್ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಇದೆ ನಿಮ್ಮ ಪ್ರೀತಿ ವಿಚಾರದಲ್ಲಿ? ಓ ಓ ಓ ಓ ಎಸ್. ಸೊ ಇಲ್ಲಿ ನೋಡಿ, ಫೈವ್ ಆಫ್ ಸ್ವಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ಇನ್ನು 5 ಡೇಸಲ್ಲಿ ಅಥವಾ ನೆಕ್ಸ್ಟ್ ಮಂತ್ಗೆ, ಓಕೆನಾ, ಇಲ್ಲಿ ಫ್ರೀಡಮ್ನ ಹುಡುಕ್ತಿದ್ದಾರೆ, ಸಂತೋಷವಾಗಿದ್ದಾರೆ, ಇಲ್ಲಿ ನೋವು ತಿಂತಾರೆ, ಇದು ಪಾಸಿಬಲ್ ಇದೆ. ಈ ತಲೆನೋವು, ಈ ಒಂದು ಕನ್ಫ್ಯೂಷನ್ನು, ಈ ಮೈಂಡ್ ಡಿಸ್ಟರ್ಬೆನ್ಸ್ ಎಲ್ಲ ಹೋಗಿ ಇಲ್ಲಿ ಹ್ಯಾಪಿಯಾಗಿ ಕೈಗಳನ್ನ ಆಕಾಶಕ್ಕೆ ತೋರಿಸಿ ಹ್ಯಾಪಿ ಆಗಿದಾರಲ್ವಾ, ಆ ಒಂದು ಸಿಚುವೇಶನ್ ನಿಮ್ಮ ಲೈಫ್ಗೆ ಬರುತ್ತೆ. ಬಿಕಾಸ್ 5 ಆಫ್ ಸ್ವಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ನಿಮ್ಮ ತಲೆಗೆ ಅಂಟ್ಕೊಂಡಿರುವ ಡೌಟ್ಸ್ಗಳು, ಟೆನ್ಷನ್ಗಳು, ಕನ್ಫ್ಯೂಸ್ ಎಲ್ಲ ಇಟ್ಸ್ ಗಾನ್. ಓಕೆ. ಸೊ ನಿಮಗೆ ಟ್ಯಾರೋಟ್ ಗೈಡೆನ್ಸ್ ಸರ್ವಿಸ್ ನಿಮಗೆಲ್ಲ ಗೊತ್ತಿರುತ್ತೆ. ಇಷ್ಟು ಕ್ವಶನ್ಸ್ಗೆ ಇಷ್ಟು ಟೈಮ್ ರೀಡಿಂಗ್ ಇರುತ್ತೆ ಅಂತ ಸರ್ವಿಸ್ ನಿಮಗೆ ಗೊತ್ತಿರುತ್ತೆ. ಓಕೆನಾ? ನೀವೇನಾದರೂ ರೀಡಿಂಗ್ ಮಾಡಿಸ್ಕೊಂಡಿದ್ರೆ ಯಾರ ಹತ್ರ ಆದರೂ ಅಥವಾ ನನ್ನ ಹತ್ರ, ಓಕೆನಾ? ಸೊ ಅದು ಬಿಟ್ಟು ಒಂದು ಸ್ಪೆಷಲ್ ಗೈಡೆನ್ಸ್ ಇದೆ ನಿಮಗೆ, ಮೆಡಿಟೇಷನ್ ಪ್ಲಸ್ ಟ್ಯಾರೋಟ್ ಗೈಡೆನ್ಸ್ ಅಂತ. ಓಕೆನಾ? ಮೆಡಿಟೇಷನ್ ಪ್ಲಸ್ ಟ್ಯಾರೋ ಗೈಡೆನ್ಸ್ ಅಲ್ಲಿ ಏನಿರುತ್ತೆ ಅಂದರೆ, ನೀವು ಒಂದು ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಓಕೆನಾ? ಸೊ ನಾನು ಡೀಪ್ ಮೆಡಿಟೇಷನ್ಗೆ ಹೋಗಿ, ಓಕೆನಾ, ಅಲ್ಲಿ ನಿಮ್ಮ ಪ್ರಶ್ನೆನ ಹಾಕೊಂಡು ನಾನು ಮೆಡಿಟೇಷನ್ಗೆ ಹೋದಾಗ ನಿಮ್ಮ ಫ್ಯೂಚರ್ ಬಗ್ಗೆ ಒಂದು ಕ್ಲೂ ಸಿಗ್ಬೋದು ನನಗೆ, ಅಥವಾ ನೀವೇ ನನಗೆ ಹೇಳ್ಬೋದು. ಅಂದರೆ ನಿಮ್ಮ ಸಬ್ ಕಾನ್ಷಿಯಸ್ಲಿ ಕನೆಕ್ಟ್ ಆಗಿರ್ತೀನಲ್ವ ನಿಮ್ಮ ಪರ್ಮಿಷನ್ ಜೊತೆ, ಸೊ ನೀವೇ ಹೇಳ್ಬೋದು. ಅಥವಾ ಇಲ್ಲ ಅಂದರೆ ಆ ಒಂದು ಸೀನ್ ಏನು ನಡೀಬೋದು ಫ್ಯೂಚರಲ್ಲಿ, ಆ ಒಂದು ಸೀನ್ನ ನಾನು ಅಲ್ಲಿ ನೋಡಿ ಬಂದು ನಿಮಗೆ ಕನ್ಫರ್ಮ್ ಮಾಡ್ತೀನಿ. ಓಕೆನಾ? ಟ್ಯಾರೋಟಲ್ಲೂ ನಿಮಗೆ ಕನ್ಫರ್ಮ್ ಆಗ್ತಿಲ್ಲ ಅಂದರೆ ಇದನ್ನು ಟ್ರೈ ಮಾಡಿ. ಟ್ಯಾರೋಟಲ್ಲಿ ನಾರ್ಮಲಿ ನಿಮಗೆ 24 ಅವರ್ಸಲ್ಲಿ ರೀಡಿಂಗ್ ಅವೈಲೇಬಲ್ ಇರುತ್ತೆ. ಬಟ್ ಮೆಡಿಟೇಷನ್ ಪ್ಲಸ್ ಟ್ಯಾರೋ ಗೈಡೆನ್ಸ್ ಇದರ ಒಂದು ರೀಡಿಂಗ್ ನಿಮಗೆ 1 ವೀಕ್ ಟೈಮ್ ಬೇಕಾಗುತ್ತೆ. ಓಕೆನಾ? 1 ವೀಕ್ ಒಳಗಡೆ ಆದಷ್ಟು ಬೇಗನೆ ನಾನು ನಿಮ್ಮ ಒಂದು ಪ್ರಶ್ನೆಗೆ ಆನ್ಸರ್ನ ತಂದುಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಇದು ತುಂಬ 100% ಟ್ರೂ ಇರುತ್ತೆ. ಮೆಡಿಟೇಷನಲ್ಲಿ ನೋಡಿರೋದಲ್ವಾ, ತುಂಬ ಪರ್ಫೆಕ್ಟ್ ಆಗಿರುತ್ತೆ, ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಬೇಕು ಅಂದರೆ ಒಂದ್ಸಲ ಟ್ರೈ ಮಾಡಿ. ಓಕೆ. ಸೊ ದ ಪೂಲ್ ಕಾರ್ಡ್ ಇಲ್ಲಿ ರಿವರ್ಸ್ ಬಂದಿದೆ ನೋಡಿ. ಇಲ್ಲಿ ಕ್ರಿಸ್ಟಲ್ ಇದೆ ಹ್ಯಾಂಡಲ್ಲಿ ಅಲ್ವಾ, ಕೊನೆಗೆ ಬಂದಿದೆ, ಸಮುದ್ರಕ್ಕೆ ಬೀಳ್ಬೋದಾಗಿದೆ, ಆದ್ರೂ ಫ್ರೀಡಮ್ನ ಹುಡುಕುವಂಥದ್ದು. ಇದೊಂದು ಡೇಂಜರ್, ಈ ಪ್ರೀತಿ ಸಿಗೋದು ಕಷ್ಟ ಇದೆ. ಈ ನೀರಿಗೆ ಬಿದ್ದರೆ ಅಂದರೆ ಆ ವ್ಯಕ್ತಿಗೋಸ್ಕರ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಕೊನೆಗೂ ಆ ವ್ಯಕ್ತಿ ಇನ್ನೊಬ್ಬರ ಜೊತೆನೇ ಇದ್ರೆ, ಅಥವಾ ಬೇರೆಯವ್ರನ್ನ ಮದುವೆ ಆದ್ರೆ ಅಲ್ವಾ, ನನಗೆ ಬರೋ ವ್ಯಕ್ತಿ ಮತ್ತೆ ಸಿಗ್ದಿರ ಹೋಗ್ಬಿಟ್ರೆ, ಈ ವ್ಯಕ್ತಿಗೋಸ್ಕರ ಕಾದು ಕೂತಾಗ ಬಂದಿರೋ ಆಫರ್ಗಳನ್ನೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ರೆ, ಈ ಕಡೆ ಇದು ಇಲ್ದಿರ ಅದು ಅಲ್ದಿರ ಆಗೋಗುತ್ತೆ ಅನ್ನೋ ಭಯ ಇಲ್ಲ ಇಲ್ಲಿ ನಿಮಗೆ. ಓಕೆನಾ? ರಿಸ್ಕ್ ಆದರೂ ಈ ಒಂದು ಸಮುದ್ರಕ್ಕೆ, ಈ ಒಂದು ಪ್ರೀತಿ ಅನ್ನೋ ಸಮುದ್ರಕ್ಕೆ ಜಿಗಿಯೋದಕ್ಕೆ ರೆಡಿ. ನೀವು ಕೊನೆಗೆ ಬಂದಿದ್ದೀರಾ. ಇದು ಬ್ರೋಕ್ ಆಗಿದೆ, ಇದು ಬ್ರೋಕ್ ಆದರೂ ಭಯ ಇಲ್ಲ, ನೀವು ಅಷ್ಟು ಕಾನ್ಫಿಡೆಂಟ್ ಅಲ್ಲಿದ್ದೀರಾ. ಓಕೆನಾ? ನಿಮ್ಮ ಜೊತೆ ಕ್ರಿಸ್ಟಲ್, ಬ್ಲೂ ಕ್ರಿಸ್ಟಲ್ ಇದೆ ಅಲ್ಲಿ, ಶಾಂತಿ ಸಂಕೇತ, ಯೂನಿವರ್ಸ್ ಸಂಕೇತ. ನಿಮ್ಮ ಗಟ್ ಫೀಲಿಂಗ್ ಏನಿದೆ, ನಿಮ್ಮ ಸಬ್ ಕಾನ್ಷಿಯಸ್ ಇನ್ನರ್ ವಾಯ್ಸ್ ಫೀಲಿಂಗ್, ಅದು ಹೌದು ನಿಜ ಅನ್ನೋದು ನೀವು ಹೇಗಾದರೂ ಮಾಡಿ ನೋಡಿ. ಇಲ್ಲಿ ಬ್ರಾಸ್ಲೆಟ್ಸ್ ಹಾಕ್ಕೊಂಡಿದ್ದಾರೆ ಅವರು ಅಲ್ವಾ, ಕೆಲವೊಂದು ಮಾಲಾಸ್ ಹಾಕ್ಕೊಂಡಿದ್ದಾರೆ ಅಲ್ವಾ, ಕ್ರಿಸ್ಟಲ್ ಕೈಯಲ್ಲಿದೆ ಅಲ್ವಾ. ಹೇಗಾದರೂ ಮಾಡಿ ಸ್ಪಿರಿಚುಯಲಿ ನಿಮ್ಮ ಲವ್ ರಿಲೇಷನ್ಶಿಪ್ನ ಹೀಲ್ ಮಾಡ್ಕೊತೀರಾ ಮುಂದಕ್ಕೆ, ಅದನ್ನು ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಇಲ್ಲಿ 5 ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದು ನಿಮ್ಮ ಟೆನ್ಷನ್ಗಳು ಒಂದೊಂದಾಗಿ ಹೋಗ್ತಾ ನೀವು ಕ್ಲಾರಿಟಿಗೆ ಬಂದ ತಕ್ಷಣ, ಓಕೆನಾ, ಫೂಲ್ ಕಾರ್ಡ್ ಪಾಸಿಬಲ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಓಕೆನಾ? ನೀವು ತಗೊಳ್ತಿರೋ ರಿಸ್ಕ್ ಶೋರ್, ಕನ್ಫರ್ಮ್, 100%. ಓಕೆನಾ? ಆಫ್ ಪೆಂಟಿಕಲ್ಸ್ ಇಲ್ಲಿ ಕನ್ಫ್ಯೂಷನ್ ಅನ್ನೋಂಥರ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಓಕೆನಾ? ಕನ್ಫ್ಯೂಷನ್ಸ್,
ಕ್ಲಾರಿಟಿ ಇಲ್ಲ. ಸಬ್ಕಾನ್ಷಿಯಸ್, ಲಾಜಿಕಲ್ ಬ್ರೈನ್ ಎರಡಕ್ಕೂ, ಕಾನ್ಷಿಯಸ್ ಸಬ್ಕಾನ್ಷಿಯಸ್ ಎರಡಕ್ಕೂ ವಿಚಿತ್ರವಾಗಿರುತ್ತೆ. ಕೇಳೋರ್ಗೂ ನೋಡೋರ್ಗೂ ನಿಮಗೂ ತುಂಬ ಡಿಫ್ರೆಂಟ್ ಅನಿಸುತ್ತೆ. ಇದು ಪಾಸಿಬಲ್ ಏನಾ ಅಂತ. ಬಟ್ ಡೋಂಟ್ ವರಿ, ನೀವು ಕ್ಲಾರಿಟಿಗೆ ಬರ್ತೀರಾ. ಓಕೆ. ಅಂಡ್ ದ ಮೂನ್ ಕಾರ್ಡ್ ಸೇಮ್ ನೋಡಿ, ಟು ಕನ್ಫ್ಯೂಷನ್ಸ್ ಅಲ್ವಾ. ನೀವು ಕಾನ್ಷಿಯಸ್ಗಿಂತ ಸಬ್ಕಾನ್ಷಿಯಸ್ನ ತುಂಬ ನಂಬೋರು, ಅಂದರೆ ಈ ಡಿವೈನ್ ಪವರ್, ಪ್ರೆಡಿಕ್ಷನ್ಸ್ ಎಲ್ಲ ನಂಬೋರು. ಓಕೆನಾ. ಮೂನ್ ಕಾರ್ಡ್, ದ ಫುಲ್ ಮೂನ್ ಎನರ್ಜಿ, ಈ ಒಂದು ವ್ಯಕ್ತಿ ಅಂದರೆ ನೀವೇ, ನೀವು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಈ ಒಂದು ಎನರ್ಜಿ ಪೂರ್ತಿ ಅವರ ಮೇಲೆ ಇದೆ ಅಲ್ವಾ. ಫುಲ್ ಮೂನ್ ಎನರ್ಜಿ ಅವರ ಮೇಲೆ ಇದೆ, ಬಟ್ ಅವರು ಸ್ಟಡಿ ಆಗಿ ಅದನ್ನು ರಿಸೀವ್ ಮಾಡ್ಕೊಳ್ತಿಲ್ಲ. ಹಾಗಂತಂದ್ಬಿಟ್ಟು ತೀರಾ ತಳಕೆಳಗೂ ಆಗಿಲ್ಲ ಅಲ್ವಾ. ಅಂದರೆ ಇನ್ನೂ ಟೈಮ್ ಇದೆ ನಿಮ್ಮ ಎನರ್ಜಿನ ನೀವು ಪಡ್ಕೊಳ್ಳೋದಿಕ್ಕೆ ಅಂತಂದ್ಬಿಟ್ಟು. ನಿಮ್ಮ ಒಳಗಿನ ಒಂದು ಭಯಗಳು, ಬ್ಲಾಕ್ ವೋಲ್ಫ್ ಇದೆ ಅಲ್ಲಿ, ಒಳಗಿನ ಭಯಗಳನ್ನ ನಿಧಾನವಾಗಿ ಬಿಡಿ. ಓಕೆನಾ. ಸ್ಪಿರಿಚುವಲ್, ವೈಟ್ ಸ್ಪಿರಿಚುವಲ್, ಪಾಸಿಟಿವ್ ಆಗಿ ಸ್ಪಿರಿಚುವಲಿ ನೀವು ನಿಮ್ಮ ಲೈಫ್ನ ಹೀಲ್ ಮಾಡಿ. ನಾನು ಹೇಳ್ತಿರ್ತೀನಲ್ವ, ಎವ್ರಿಥಿಂಗ್ ಈಸ್ ಎನರ್ಜಿ, ಎನರ್ಜಿ ಈಸ್ ಎವ್ರಿಥಿಂಗ್. ಓಕೆನಾ. ಸೊ ನೀವು ಎನರ್ಜಿ ಒಂದು ಸೆಕೆಂಡಲ್ಲಿ ಬದಲಾದರೆ ನೆಕ್ಸ್ಟ್ ಸೆಕೆಂಡಲ್ಲೇ ನಿಮ್ಗೆ ಅವ್ರ ಕಡೆಯಿಂದ ಕಾಲ್, ಮೆಸೇಜ್, ಮೀಟ್, ಪಾಸಿಟಿವ್ ರೆಸ್ಪಾನ್ಸ್ ಬರ್ಬೋದು. ನಿಮ್ಮ ಎನರ್ಜಿ 1 ವರ್ಷ ಆದಮೇಲೆ ಬದಲಾಗುತ್ತೆ ಅಂದರೆ ಆಗಲೂ ಬರ್ಬೋದು. ಓಕೆನಾ. ಎಷ್ಟು ಬೇಗ ನಿಮ್ಮ ಎನರ್ಜೀಸ್ ಚೇಂಜ್ ಮಾಡ್ಕೊತೀರಾ ಅಷ್ಟು ಬೇಗ ಮೂನ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ. ಅದನ್ನು ನಾವಿವತ್ತು ನೋಡ್ಬೋದು. ಓಕೆ. ಸೊ ಫೈನಲ್ ಆಗಿ ಏನು ಒಂದು ಮೆಸೇಜ್ ಕೊಡ್ತೀರಾ ಯೂನಿವರ್ಸ್, ಪ್ಲೀಸ್. ಯಾ ಸೂಪರ್. 4 ಕಾರ್ಡ್ಸ್ ಕಲೆಕ್ಟ್ ಆಗಿದ್ದಾವೆ ಇಲ್ಲಿ. ಸೊ ತುಂಬ ಇಲ್ಲಿ ದೇರ್ ಈಸ್ ಆಲ್ವೇಸ್ ಅನದರ್ ವೇ ಟು ಡೂ ಸಮಥಿಂಗ್ ಅಂತ ಅಂದ್ಬಿಟ್ಟು. ಓಕೆನಾ. ಈ ಪ್ರಯತ್ನಗಳಲ್ಲ ಆ ಪ್ರಯತ್ನಗಳು, ಆ ಪ್ರಯತ್ನಗಳಲ್ಲ ಈ ಪ್ರಯತ್ನಗಳು. ಹೀಗೆ ಮಾಡಿದ್ರೆ ಅವರು ಬರ್ತಾರೆ, ಹಾಗೆ ಮಾಡಿದ್ರೆ ಅವರು ಬರ್ತಾರೆ, ಈ ಟೆಂಪಲ್ಗೆ ಹೋದ್ರೆ ಬರ್ತಾರೆ, ಆ ಟೆಂಪಲ್ಗೆ ಹೋದ್ರೆ ಬರ್ತಾರೆ, ಹೀಗೆ ಹೀಲ್ ಮಾಡಿದ್ರೆ ಬರ್ತಾರೆ, ರೇಖಿ ಹೀಲಿಂಗ್, ಕ್ಯಾಂಡಲ್ ಹೀಲಿಂಗ್, ಮೆಡಿಟೇಷನ್ ಹೀಲಿಂಗ್, ಅಥವಾ ಈ ರೀತಿ ಮಾತಾಡಿದ್ರೆ ಅವರು ನಮ್ಮ ಜೊತೆ ಹೊಂದಾಗ್ಬೋದು, ಅಥವಾ ಈ ರೀತಿ ಅವ್ರಿಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ಒಂದಾಗ್ಬೋದು. ಸಮಥಿಂಗ್ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀರಾ. ಸಿನಿಮಾದಲ್ಲಿ ಹೀರೋಯಿನ್ನ ಇಂಪ್ರೆಸ್ ಮಾಡೋದಕ್ಕೆ ಹೀರೋ ಎಷ್ಟೊಂದು ಕಷ್ಟಗಳು ಪಡ್ತಾರೆ. ಆ ರೀತಿ ನೀವು ಕೆಲವೊಂದು ಡಿಫ್ರೆಂಟ್ ಆಗಿ ಇಲ್ಲಿ ಕೆಲವೊಂದು ಪ್ಲಾನ್ಸ್ ಮಾಡ್ತಿದ್ದೀರಾ ಅಲ್ವಾ. ಈ ಪ್ಲಾನ್ಸ್ ಯಾವುದು ವರ್ಕ್ ಆಗ್ತಾ ಇಲ್ಲ, ಫ್ರಸ್ಟ್ರೇಷನ್ಸ್ ಇದೆ ಇಲ್ಲಿ, ರೆಸ್ಪಾನ್ಸಿಬಿಲಿಟಿ, ಸ್ಟ್ರೆಸ್, ಬ್ಲಾಕೇಜಸ್ ಇದೆ. ಓಕೆನಾ. ಅದನ್ನು ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ. ನಿಮ್ಮನ್ನ ಪ್ರೀತಿಸ್ತಿದ್ದಾರೆ ಅಂತ ಅವರಿಂದ ಹೇಳಿಸ್ಕೊಳ್ಳೋದಿಕ್ಕೆ ಅಥವಾ ನಿಮ್ಮ ಮೇಲೆ ಪ್ರೀತಿ ಬರೋದಿಕ್ಕೆ ನೀವು ಮಾಡೋ ಪ್ರಯತ್ನಗಳು ಯಾವುದೂ ಇಲ್ಲಿ ವರ್ಕ್ ಆಗೋದಿಲ್ಲ. ನೀವು ಲಾಜಿಕಲಿ ಎಷ್ಟು ಪ್ರಯತ್ನಗಳು ಮಾಡಿದ್ರು ಇಲ್ಲಿ ವರ್ಕ್ ಆಗೋದಿಲ್ಲ. ನಾನು ನಿನ್ನ ಸೋಲ್ಮೇಟ್ ಫ್ಯೂಚರ್ಗೆ, ನಾನು ನಿನ್ನ ಪಾರ್ಟ್ನರ್ ಫ್ಯೂಚರ್ಗೆ, ನನಗೆ ಗೊತ್ತು, ನೀನು ಅರ್ಥ ಮಾಡ್ಕೊ. ನಂಬೋದಿಲ್ಲ. ನಾನೇ ನಿನ್ನನ್ನು ಪ್ರೀತಿಸ್ತಿದ್ದೀನಿ, ನಾನೇ ನಿನ್ನ ನಿಜವಾದ ಪ್ರಿಯ ಅಕ್ಕ ಅಂತ ಹೇಳಿದ್ರು ನಂಬೋದಿಲ್ಲ. ವೆರಿ ವೇಸ್ಟ್ ನಿಮ್ಮ ಪ್ರಯತ್ನಗಳು. ನೀವು ಲಾಜಿಕಲಿ, ಓಕೆನಾ, ಬೆಳಗಿಂದ ಸಂಜೆಳು, ತಿಂಗಳ ಪೂರ್ತಿ, ವರ್ಷ ಪೂರ್ತಿ ಯಾವ ಪ್ಲಾನ್ ಮಾಡಿದ್ರು ನಡೆಯೋದಿಲ್ಲ. ಬಟ್ ಏನು ಮಾಡಿದ್ರೆ ನಡೆಯುತ್ತೆ? ಸಿ ದ ನೆಕ್ಸ್ಟ್ ಕಾರ್ಡ್ ಇಲ್ಲಿ, ಆಲ್ ಲೈಫ್ಸ್ ಆನ್ಸರ್ ಆರ್ ವಿತಿನ್ ಯು. ಓಕೆನಾ. ಸೊ ಜಸ್ಟ್ ಸಿ. ಓಕೆ. ದೇರ್ ಈಸ್ ಆಲ್ವೇಸ್ ಅನದರ್ ವೇ ಟು ಡೂ ಸಮಥಿಂಗ್. ಬೇರೆ ಬೇರೆ ದಾರಿನ ಹುಡುಕ್ತಿದ್ದೀರಾ ನೀವು ಲಾಜಿಕಲಿ, ಕಾನ್ಷಿಯಸ್ಲಿ, ಬಟ್ ಸಬ್ಕಾನ್ಷಿಯಸ್ಲಿ ನಿಮಗೆ ಆನ್ಸರ್ ಎಲ್ಲಿದೆ? ಆಲ್ ಲೈಫ್ಸ್ ಆನ್ಸರ್ ಆರ್ ವಿತಿನ್ ಯು. ಅಂದರೆ ನಿಮ್ಮ ಒಳಗೆ ಇದೆ ಆನ್ಸರ್. ಬೇರೆ ಕಡೆ ಆನ್ಸರ್ನ ಹುಡುಕಬೇಡಿ. ಪ್ರತಿಯೊಂದಕ್ಕೂ ಆನ್ಸರ್ ಎಲ್ಲಿದೆ? ನಿಮ್ಮ ಒಳಗಡೆ ಇದೆ. ಇಲ್ಲಿ ಬೆಳಕಿದೆ, ಹಗಳಿದೆ. ಹಗಳಲ್ಲಿ ಇವನೇನು ಮಾಡಿದ್ದಾನೆ? ದೀಪ ಎತ್ಕೊಂಡಿದ್ದಾನೆ ಅಲ್ವಾ, ಲ್ಯಾಂಪ್. ಹಗಳಲ್ಲಿ ಯಾರಾದರೂ ಲ್ಯಾಂಪ್ ಎತ್ಕೊಳ್ತಾರಾ? ಹಗಲಲ್ಲಿ ಯಾರು ಲ್ಯಾಂಪ್ ಎತ್ಕೊಳ್ತಾರೆ? ಹೊರಗಡೆ ಪ್ರಪಂಚದಲ್ಲಿ ಆನ್ಸರ್ ಹುಡುಕೋರು ಎತ್ಕೊಳ್ತಾರೆ. ಬಟ್ ಆನ್ಸರ್ ಎಲ್ಲಿದೆ? ದ ಲೈಟ್, ದ ಲ್ಯಾಂಪ್, ರಿಯಲ್ ಸ್ಪಾರ್ಕ್, ಲೈಟ್ ಎನರ್ಜಿ ಎಲ್ಲಿದೆ? ನಿಮ್ಮ ಹಾರ್ಟ್ ಒಳಗಡೆ, ನಿಮ್ಮ ಸಬ್ಕಾನ್ಷಿಯಸ್ ಒಳಗಡೆ ನಿಮಗೆ ಇರುವ ಒಂದು ಏನದು 6th ಸೆನ್ಸ್ ಹೇಳ್ತೀವಿ. ನಿಮ್ಮ ಹೃದಯ ಹೇಳುತ್ತಲ್ವಾ, ನಿಮ್ಮ ನೆಚ್ಚಿನ ಗಾಡ್ ಹೇಳುತ್ತಲ್ವಾ, ಆ ಒಂದು ಲೈಟ್, ನಿಮ್ಮ ಇನ್ನರ್ ವಾಯ್ಸ್, ಅಲ್ಲಿದೆ ಆನ್ಸರು. ನೀವು ಮಾಡೋ ಪ್ರಯತ್ನಗಳು ಯಾವುದು ವರ್ಕೌಟ್ ಆಗೋದಿಲ್ಲ. ನಿಮ್ಮ ಒಳಗಡೆ ಎನರ್ಜಿ ಬದಲಾದಾಗ ಹೊರಗಡೆ ನಿಮ್ಮ ಪಾರ್ಟ್ನರಲ್ಲಿ ಎನರ್ಜಿ ಬದಲಾಗುತ್ತೆ. ಹಗಳಲ್ಲಿ ದೀಪನ ಹಿಡಿಯೋ ಕೆಲಸ ಮಾಡ್ತಾ ಇದ್ದೀರಾ, ಅದನ್ನು ಸ್ಕಿಪ್ ಮಾಡಿ, ಕಟ್ ಮಾಡಿ. ಓಕೆನಾ. ಅದನ್ನು ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ. ಸೊ ಇಲ್ಲಿ ಬಿಲೀವ್ ಇನ್ ಯುವರ್ ಸೆಲ್ಫ್. ಓಕೆನಾ. ಹೌದು, ನೀವು ತುಂಬ ಪ್ರಯತ್ನಗಳನ್ನ ಮಾಡಿ ಇಲ್ಲಿ
ಸ್ಟ್ರೆಂತ್ ಕಳ್ಕೊತಿದ್ದೀರಾ ಅಲ್ವಾ? ಹೆಲ್ತ್ ನಿಮಗೆ ಗೊತ್ತಿಲ್ಲದಿದ್ರೆ ನಿಮ್ಗೆ ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ಸ್ಗೆ ಒಳಗಾಗ್ತಿದ್ದೀರಾ. ಓಕೆ. ಸೊ ಏನು ಹೇಳ್ತೀನಿ ಅಂದರೆ ನಾನಿಲ್ಲಿ ನಿಮ್ಮ ಒಂದು ವೇಟಿಂಗ್, ನಿಮ್ಮ ಒಂದು ನೋವು, ನಿಮ್ಮ ಒಂದು ಕಷ್ಟಕ್ಕೆ ಪ್ರತಿಫಲ ಬರುತ್ತೆ. ಓಕೆನಾ? ಗ್ರೇಟ್ ಸಕ್ಸಸ್. ಓಕೆನಾ? ಡಿಸಿಪ್ಲಿನ್ ಕಲ್ತಿದ್ದೀರಾ ನೀವು ಈ ಒಂದು ಪ್ರೀತಿಗಾಗಿ ವೇಟ್ ಮಾಡೋದ್ರಿಂದ. ನೀವು ಅನ್ಕೊಂಡು ಇಷ್ಟು ಈಸಿಯಾಗಿ ಪ್ರೀತಿ ನಿಮಗೆ ಸಿಕ್ಕಿದಿದ್ರೆ ಅದರ ವ್ಯಾಲ್ಯೂ ನಿಮಗೆ ಅರ್ಥ ಆಗ್ತಿರ್ಲಿಲ್ಲ. ನೀವು ಇವಾಗ ಡಿಸಿಪ್ಲಿನ್ ಕಲ್ತಿದ್ದೀರಾ. ಅವ್ರು ನಿಮ್ಮ ಜೊತೆ ಬಂದ್ರೂ ನೀವು ಅವ್ರನ್ನ ಹೇಗೆ ನೋಡ್ಕೋಬೇಕು ಅಂತ ಒಂದು ಗೈಡೆನ್ಸ್ ನಿಮ್ಮೊಳಗಡೆನೆ ಕ್ರಿಯೇಟ್ ಆಗಿದೆ. ನೀವೊಂದು ಪಾಠನ ಕಲ್ತಿದ್ದೀರಾ ಈ ಒಂದು ನೋವಲ್ಲಿ. ಓಕೆನಾ? ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ತಿದ್ದೀರಾ, ಪ್ರೀತಿನ ಅರ್ಥ ಮಾಡ್ಕೊಳ್ತಿದ್ದೀರಾ, ಯೂನಿವರ್ಸ್ನ ಅರ್ಥ ಮಾಡ್ಕೊಳ್ತಿದ್ದೀರಾ, ಕರ್ಮನ ಅರ್ಥ ಮಾಡ್ಕೊಳ್ತಿದ್ದೀರಾ ಇಲ್ಲಿ. ಅಟ್ಯಾಚ್ಮೆಂಟ್ ಹೇಗಿರ್ಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ತಿದ್ದೀರಾ ಇಲ್ಲಿ. ಓಕೆನಾ? ಸಕ್ಸಸ್ ನಿಮ್ದೆ. ಓ ಮೈ ಗಾಡ್, ಕ್ವಿಕ್ ಟೇಕ್ ಆಕ್ಷನ್ಸ್ ಆನ್ ಯುವರ್ ಐಡಿಯಾಸ್, ಲೈಫ್ ಈಸ್ ಮೂವಿಂಗ್ ಅಹೆಡ್. ಓಕೆ. ನಿಮ್ಮ ಒಂದು ಕೆಲವೊಂದು ಸಮಾಧಾನವಾಗಿ ಯೋಚನೆ ಮಾಡಿದಾಗ ನಿಮಗೆ ಈ ಒಂದು ದಾರಿ ಸರಿಯಾದದ್ದು, ಅವರ ಪ್ರೀತಿನ ಪಡ್ಕೊಳ್ಳೋದಿಕ್ಕೆ ಅಂತ ನಿಮಗೆ ಅನಿಸಿದೆ ಅಲ್ವಾ? ಆ ಒಂದು ದಾರಿನ ಹಿಡೀರಿ. ನಿಮ್ಮ ಇನ್ನರ್ ವಾಯ್ಸ್ನ ಕೇಳಿ. ಕ್ವಿಕ್ ನಿಮಗೆ ಒಂದು ಬೆಳಗ್ಗೆ ಎದ್ದ ತಕ್ಷಣ ಒಂದು 3 ಸೆಕೆಂಡ್ಸ್ ಅವರ ನೆನಪಾದಾಗ ಒಂದು ಆಲೋಚನೆ ಬರುತ್ತಲ್ವ, ಆ ಆಲೋಚನೆ ನಿಮ್ಮ ಸಬ್ಕಾನ್ಷಿಯಸ್ ಇಂದ ಬಂದಿರೋವಂಥದ್ದು. ಆ ಒಂದು ನಿರ್ಧಾರ ತುಂಬ ಗುಡ್. ಸೊ ಇವಾಗ ಸಡನ್ ಆಗಿ ಒಂದು ಸಿನಿಮಾ ನೋಡೋ ಅಥವಾ ಒಂದು ಲೈಫಲ್ಲಿ ಸ್ವಲ್ಪ ಬ್ಯುಸಿ ಆದ ನಂತರ ಸಡನ್ ಆಗಿ ಅವರ ನೆನಪಾದಾಗ ಯಾವುದೋ ಒಂದು ವಿಷಯ ನೆನಪಾಗ್ಬೋದು. ಆ ವಿಷಯ ನೀವಿಬ್ಬರು ಹೊಂದ್ ಮಾಡುತ್ತೆ. ಓಕೆ, ಅದನ್ನ ನಾವಿಲ್ಲಿ ನೋಡ್ಬೋದು. ಆ ಒಂದು ನಿರ್ಧಾರ ನಿಮಗೆ ನಿದ್ದೆ ಮಾಡೋ ಲಾಸ್ಟಲ್ಲಿ ಒಂದು ವಿಷಯ ನೆನಪಾಗ್ಬೋದು. ಓಕೆನಾ? ಆ ಒಂದು ವಿಷಯ ನೀವಿಬ್ರು ಒಂದಾಗೋದಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ನಿಮಗೆ ಕೆಲವೊಂದು ವಿಚಾರಗಳು ಗೊತ್ತಿರ್ಬೋದು, ಏನಾದರೆ ಯಾವ ರೀಸನ್ನಿಂದ ಅವರು ನಿಮ್ಮ ಕಡೆ ಬರ್ಬೋದು ಅಂತ ಅಲ್ವಾ? ಆ ಒಂದು ರೀಸನ್, ಅದರಲ್ಲಿ ಫಸ್ಟ್ ರೀಸನ್ ನಿಮಗೆ ಸ್ಟಾರ್ಟಿಂಗ್ ಅವ್ರು ನೆನಪಾಗಿದ ತಕ್ಷಣ ನಿಮ್ಮ ಒಳಗಡೆಯಿಂದನೇ ಆನ್ಸರ್ ಬರ್ತಿರುತ್ತೆ, ಅದಾಗಿರ್ಬೋದು. ಸೊ ಎಕ್ಸಾಂಪಲ್, ಓಕೆ, ನೀವು ಕಾಲ್ ಮಾಡದೇ ಇದ್ರೆ ಅವರು ಕಾಲ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸಿರುತ್ತೆ ಸ್ಟಾರ್ಟಿಂಗಲ್ಲಿ. ಓಕೆನಾ? ನೀವು ಇದೆಲ್ಲ ಅಬ್ಸರ್ವ್ ಮಾಡ್ಬೇಕಂದ್ರೆ ನೀವು ಅರ್ಥ ಸ್ಟಾರ್ ಚಕ್ರಗೆ ಕನೆಕ್ಟ್ ಆಗಬೇಕಾಗಿರುತ್ತೆ. ಓಕೆನಾ? ಅಂದರೆ ಪ್ರೆಸೆನ್ಸ್ ಅಲ್ಲಿ ಇರುವಂಥದ್ದು. ಓಕೆನಾ? ಅಂದರೆ ನಾನು ಕಾಲ್ ಮಾಡದೇ ಇದ್ರೆ ಅವ್ರು ಕಾಲ್ ಮಾಡ್ತಾರೆ ಅನ್ನೋ ಕಾನ್ಫಿಡೆಂಟ್ ನಿಮ್ಮ ಒಳಗಡೆ ಇದೆ, ಅದು ನಿಜ ಆಗಿರುತ್ತೆ. ನೀವು ವೆಯ್ಟ್ ಮಾಡಬೇಕಾಗಿರುತ್ತೆ. ಅಥವಾ ನೀವೊಂದು ಸ್ಯಾಡ್ ಡಿ ಪಿ ಹಾಕಿದ್ರೆ ಅವರು ನೋಡ್ತಾರೆ, ಬೇಜಾರು ಮಾಡ್ಕೊಂಡು ಕಾಲ್ ಮಾಡ್ತಾರೆ, ಫಸ್ಟ್ ಅನ್ಸಿದ್ರೆ ಹೌದು ಅದು ನಿಜ ಆಗಿರುತ್ತೆ. ಓಕೆನಾ? ನಿಮ್ಗೆ ನೆನಪಾದ ಪ್ರತಿ ಸಾರಿ ಅವ್ರಿಗೂ ನಿಮ್ಮ ನೆನಪಾಗುತ್ತೆ. ಸಬ್ಕಾನ್ಷಿಯಸ್ಲಿ ಹಾಗೆ ಎನರ್ಜೀಸ್ ಕನೆಕ್ಟ್ ಆಗಿರುತ್ತೆ. ಬಟ್ ನೀವು ಯಾವ ರೀತಿ ನೆನಪಿಸ್ಕೊಳ್ತಿದ್ದೀರಾ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆನಾ? ಅವಳು ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ವೇನೋ, ಮಾತಾಡ್ತಿಲ್ವೇನೋ, ನನ್ನ ಕೇರ್ ಮಾಡ್ತಿಲ್ವೇನೋ, ಲವ್ ಮಾಡ್ತಿಲ್ವೇನೋ ಅಂತ ಯೋಚನೆ ಮಾಡಿದ ಪ್ರತಿ ಸಾರಿ ಆ ಎನರ್ಜಿ ಅವರಲ್ಲಿರುತ್ತೆ. ಕಾಲ್ ಮಾಡಬೇಕು, ಮಾತಾಡಬೇಕು, ರಿಯೂನಿಯನ್ ಆಗಬೇಕು, ಮೆಸೇಜ್ ಮಾಡಬೇಕು, ಲೈಫ್ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಅದು ನಾನೇ ಅಂತ ಅನ್ಕೊಂಡಾಗ ಏನಾಗುತ್ತೆ, ಅವರಲ್ಲೂ ಆ ಒಂದು ಆಲೋಚನೆಗಳು ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಟ್ರೂ, ಸೈಂಟಿಫಿಕಲಿ ಕನ್ಫರ್ಮ್ ಆಗಿದೆ. ನೀವು ಥಿಂಕ್ ಮಾಡಿದ ನಿಮ್ಮ ಆಲೋಚನೆಗಳಲ್ಲಿ ಅವರ ಬಂದ ಪ್ರತಿ ಸಾರಿ ಅವರ ಆಲೋಚನೆಗಳಲ್ಲೂ ನೀವು ಬರ್ತೀರಾ, ಅಥವಾ ಅವರ ಆಲೋಚನೆಗಳಲ್ಲಿ ನೀವು ಬಂದ ಪ್ರತಿ ಸಾರಿ ನಿಮ್ಮ ಆಲೋಚನೆಗಳಲ್ಲಿ ಅವ್ರಿಗೆ ಬರ್ತಿದ್ದಾರೆ. ಓಕೆ, ಅದನ್ನ ನಾವು ಇವತ್ತು ನೋಡ್ಬೋದು. ತುಂಬಾ ಬ್ಯೂಟಿಫುಲ್ ರೀಡಿಂಗ್. ನನಗಂತೂ ಇವತ್ತು ರೀಡಿಂಗ್ ತುಂಬಾ ಇಷ್ಟ ಆಯ್ತು. ನಿಮಗೆ ಒಂದು ಒಳ್ಳೆ ಗೈಡೆನ್ಸ್ ಸಿಕ್ಕಿದೆ ಇವತ್ತು ಅಂತ ನಾನು ಅನ್ಕೊಳ್ತಿದ್ದೀನಿ. ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಹೈಪ್ ಮಾಡಿ. ಓಕೆ, ಇದೊಂದು ಟೈಮ್ಲೆಸ್ ರೀಡಿಂಗ್, ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ಆಗಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಓಕೆ, ಸೊ ನಿಮಗೆ ವಿಡಿಯೋ ಕಾಲ್ ಬೇಕು, ವಾಟ್ಸಪ್ ವಿಡಿಯೋ ಕಾಲ್ ಬೇಕಂದರೆ ವಿಡಿಯೋ ಕಾಲ್ ಮಾಡ್ತೀನಿ, ಅಥವಾ ನಾರ್ಮಲ್ ಕಾಲ್ ಬೇಕಂದರೆ ನಾರ್ಮಲ್ ಕಾಲ್, ಅಥವಾ ಟೆಕ್ಸ್ಟೆಡ್ ಮೆಸೇಜಲ್ಲಿ ಫೋಟೋ ಕಳಿಸಿ ಅದರ ಇನ್ಫಾರ್ಮೇಷನ್ ಟೆಕ್ಸ್ಟ್ ಮಾಡಿರೋ ರೀತಿ ಸೆಂಡ್ ಮಾಡಿ ಅಂದರೆ ಹಾಗೂ ಸೆಂಡ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ರೆಕಾರ್ಡ್ ವಾಯ್ಸ್ ಒಂದು ಅಪ್ಲೋಡ್ ಮಾಡಿ ಕೊಡ್ತೀನಿ, ಅಥವಾ ಮಾತಾಡಿ ಅಂದರೆ ಮಾತಾಡ್ತೀನಿ. ಓಕೆನಾ? ಹಾಗಿರುತ್ತೆ. ನೀವು ಏನಾದರೂ ಮೆಡಿಟೇಷನ್ ಪ್ಲಸ್ ಟ್ಯಾರೋ ಗೈಡೆನ್ಸ್ ಬೇಕು ಅಂದರೆ ಅದನ್ನು ತಗೋಬೋದಾಗಿರುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.